ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪಾದಯಾತ್ರೆಯ ಪಾಂಚಜನ್ಯ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಪಾದಯಾತ್ರೆ. ಬೆಂಗಳೂರಿನಿಂದ ಮೈಸೂರಿನವರೆಗೂ ಬಿಜೆಪಿಯ ಪಾದಯಾತ್ರೆ ನಡೆಯುತ್ತೆ. ಕೆಂಗೇರಿಯ ಕೆಂಪಮ್ಮ ದೇವಸ್ಥಾನದಿಂದ ಪಾದಯಾತ್ರೆ ಆರಂಭವಾಗುತ್ತೆ. ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಿರುವ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಇಂದು ಒಟ್ಟು 16 ಕಿಲೋಮೀಟರ್ ಕ್ರಮಿಸಲಿರುವ ಬಿಜೆಪಿ ಪಾದಯಾತ್ರೆ. ಎರಡನೇ ದಿನ ಭಾನುವಾರ ಬಿಡದಿಯಿಂದ 22 ಕಿಲೋಮೀಟರ್ ಪಾದಯಾತ್ರೆ ಆಗತ್ತೆ. 5ರಂದು ಕೆಂಗಲ್ ಕೆವಿಕೆ ಕನ್ವೆನ್ಷನ್ ಸೆಂಟರ್ ನಿಂದ 20 ಕಿಲೋಮೀಟರ್ ನಡಿಗೆ. 6ರಂದು ನಿಡಘಟ್ಟದಿಂದ ಆರಂಭವಾಗಿ 20 ಕಿಲೋಮೀಟರ್ ಕಾಲ್ನಡಿಗೆ ಇರುತ್ತೆ. ಇನ್ನು 5ನೇ ದಿನ ಮಂಡ್ಯದಿಂದ ಆರಂಭವಾಗಿ 16 ಕಿಲೋಮೀಟರ್ ಪಾದಯಾತ್ರೆ. 8ರಂದು ಗುರುವಾರ ತೋಬಿನಕೆರೆಯಿಂದ ಪಾದಯಾತ್ರೆ ಶುರುವಾಗುತ್ತೆ. 9ರಂದು ಶುಕ್ರವಾರ ಶ್ರೀರಂಗಪಟ್ಟಣದಿಂದ ಪಾದಯಾತ್ರೆ ಆರಂಭವಾಗುತ್ತೆ. 10ರಂದು ಮೈಸೂರಿನಲ್ಲಿ ಬೃಹತ್ ಸಮಾರೋಪ ಸಮಾವೇಶ ಇರುತ್ತೆ. ಒಂದು ಪಾದಯಾತ್ರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಪಾದಯಾತ್ರೆಗೆ ಇಂದು ಚಾಲನೆ ಸಿಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಇಂದು ಆರಂಭವಾಗುತ್ತೆ. ಬೆಂಗಳೂರಿನಿಂದ ಮೈಸೂರಿನವರೆಗೂ ಬಿಜೆಪಿಯ ಪಾದಯಾತ್ರೆ. ಕೆಂಗೇರಿಯ ಕೆಂಪಮ್ಮ ದೇವಸ್ಥಾನದಿಂದ ವಿಶೇಷ ಪೂಜೆಯ ಮೂಲಕ ಪಾದಯಾತ್ರೆ ಪ್ರಾರಂಭವಾಗುತ್ತೆ. ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಿರುವ ಬಿಎಸ್ ಯಡಿಯೂರಪ್ಪ. ಇನ್ನು ಬಿಜೆಪಿಯ ಪಾದಯಾತ್ರೆ 16 ಕಿಲೋಮೀಟರ್ ಕ್ರಮಿಸುತ್ತೆ. ಇನ್ನು ಎರಡನೇ ದಿನ ಭಾನುವಾರ ಬಿಡದಿಯಿಂದ 22 ಕಿಲೋಮೀಟರ್ ಪಾದಯಾತ್ರೆ ಆಗುತ್ತೆ. ಸೋಮವಾರ 5ರಂದು ಕೆಂಗಲ್ ಕೆವಿಕೆ ಕನ್ವೆನ್ಷನ್ ಹಾಲ್ ನಿಂದ ಮತ್ತೆ 20 ಕಿಲೋಮೀಟರ್ ನಡಿಗೆ ಇರುತ್ತೆ. 6ನೇ ತಾರೀಕಿನಂದು ನಿಡಘಟ್ಟದಿಂದ ಆರಂಭವಾಗಿ 20 ಕಿಲೋಮೀಟರ್ ಕಾಲ್ನಡಿಗೆ ಇರುತ್ತೆ. ಒಂದೊಂದು ದಿನ ಒಂದೊಂದು ರೀತಿಯಾಗಿ ಪಾದಯಾತ್ರೆ ನಡೆಯುತ್ತೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇನ್ನು ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಪಾದಯಾತ್ರೆಗೆ ಸಿದ್ಧವಾಗಿ ನಿಂತಿದೆ. 8ರಂದು ಗುರುವಾರ ತೋಬಿನಕೆರೆಯಿಂದ ಪಾದಯಾತ್ರೆ ಇರುತ್ತೆ. ಇನ್ನು 9ರಂದು ಶುಕ್ರವಾರ ಶ್ರೀರಂಗಪಟ್ಟಣದಿಂದ ಪಾದಯಾತ್ರೆ ಆರಂಭವಾಗುತ್ತೆ. 10ರಂದು ಮೈಸೂರಿನಲ್ಲಿ ಬೃಹತ್ ಸಮಾರೋಪ ಸಮಾವೇಶ ಆಗುತ್ತೆ. ಒಂದು ಪಾದಯಾತ್ರೆ.